ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಹಾಗೆ ಸ್ವಿಮ್ಮಿಂಗಿಗೆ ರೆಡಿ ಆಗ್ತಾ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದರಲ್ಲೂ ಹೆಣ್ಮಕ್ಳಿಗೆ ಈ ಟಾಪಿಕ್. ತುಂಬ ಜನ ಹೆಣ್ಮಕ್ಳು ಬರೀ ಅದರಲ್ಲೂ ಹೌಸ್ ವೈಫ್ಸ್ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಅಂದ್ಕೊಂಡು ಎಲ್ಲರನ್ನೂ ನಾವು ಕೇರ್ ಮಾಡ್ತೀವಿ, ನಮ್ಮನ್ನು ನಾವು ಒಬ್ಬರನ್ನ ಬಿಟ್ಟು. ದಯವಿಟ್ಟು ಮನೆಯಲ್ಲಿ ಸಾಕಷ್ಟು ಕೆಲಸಗಳಿರುತ್ತೆ, ಅದು ನಮಗೂ ಗೊತ್ತು. ವರ್ಕಿಂಗ್ ಪ್ರೊಫೆಷನ್ ಅವ್ರಿಗಂತೂ ಟೈಮೇ ಸಿಗೋದಿಲ್ಲ. ಬಟ್ ನಾನು ಹೇಳೋದು ಒಂದು ಸಣ್ಣ ಅಡ್ವೈಸ್, ಯಾರು ಎಷ್ಟೇ ಬ್ಯುಸಿ ಇದ್ದರೂ ನಿಮಗೋಸ್ಕರ ನೀವು ಟೈಮ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮಗೋಸ್ಕರ ಅಂತ 1 ಗಂಟೆನಾದರೂ ನಿಮಗೆ ಬೇಕಾಗಿರುವಂಥದ್ದು, ಅದರಲ್ಲೂ ಮನೇಲಿದ್ದು ಕೆಲಸಕ್ಕೆ ಹೋಗಿ ಸಾಕಾಗಿ ಟೈಮೇ ಇಲ್ಲ ಅನ್ನೋರನ್ನ ಬಿಟ್ಬಿಡಿ. ಅಟ್ಲೀಸ್ಟ್ ಹೌಸ್ ವೈಫ್ಸ್ ನಿಮಗೆ ಏನು ಇಷ್ಟ, ಡ್ಯಾನ್ಸ್ ಇಷ್ಟನಾ, ಸಂಗೀತ ಇಷ್ಟನಾ, ಇನ್ಸ್ಟ್ರೂಮೆಂಟ್ ಇಷ್ಟನಾ, ಭರತನಾಟ್ಯ ಇಷ್ಟ, ಜಿಮ್ಗೆ ಹೋಗ್ಬೇಕಾ, ಸ್ವಿಮ್ಮಿಂಗ್, ಸ್ಪೋರ್ಟ್ಸ್, ಬ್ಯಾಡ್ಮಿಂಟನ್ ಏನಾದರೂ ಆಯಿತು, ಯಾವುದ್ರಲ್ಲಾದರೂ 1 ಅವರು ಮನೆಯಿಂದ ಹೊರಗಡೆ ಹೋಗಿ ಬನ್ನಿ. ಮನೆಯಿಂದ ಹೊರಗೆ ಹೋಗಿ ಬರೋದ್ರಿಂದ ನಿಮ್ಮ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗುತ್ತೆ. ನಿಮ್ಮ ಏಜ್ ಗ್ರೂಪ್ ಅವರು ನಿಮಗೆ ಫ್ರೆಂಡ್ಸ್ ಸಿಗ್ತಾರೆ, ಏನೋ ಒಂಥರ ಮೆಂಟಲ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ನಿಮಗೆ ಫಿಸಿಕಲ್ ಆ್ಯಕ್ಟಿವಿಟಿ, ಮೆಂಟಲ್ ಆ್ಯಕ್ಟಿವಿಟಿ ಎರಡೂ ಆಗುತ್ತೆ. ಹಾಗಾಗಿ ದಯವಿಟ್ಟು ಮನೆಯಲ್ಲೇ ಸುಮ್ಮನೆ ಇಡೀ ದಿನ ಮೊಬೈಲು, ಸೀರಿಯಲ್ಲು ಅಂತ ನೋಡ್ಕೊಂಡು ಕೂತ್ಕೊಳ್ಳೋ ಬದಲು ಎಲ್ಲರೂ ಹೆಣ್ಮಕ್ಳು ಒಂದು ದಿನದಲ್ಲೇ 1 ರಿಂದ 1.5 ಗಂಟೆ ಆಚೆ ಹೋಗಿ ಯೂಸ್ಫುಲ್ಲಾಗಿ ಆ ಟೈಮ್ನ ಸ್ಪೆಂಡ್ ಮಾಡಿ. ಸುಮ್ಮನೆ ಯಾವುದೋ ಮನೆಗೆ ಹೋಗಿ ಹರಟೆ ಹೊಡೆಯೋದು ಮಾಡೋ ಬದಲು ಏನಾರು ಒಂದು ಕ್ಲಾಸಿಗೆ ಸೇರ್ಕೊಳ್ಳಿ. ಇವತ್ತಿನ ಜನ್ರೇಷನ್ಗೆ ಅಪ್ಡೇಟ್ ಆಗ್ತಾಯಿದೆ. ಇಲ್ಲ ಅಂತಂದರೆ ನಿಮ್ಮ ಗಂಡ ಆಗಲಿ, ನಿಮ್ಮ ಮಕ್ಕಳು ನಿಮಗೆ ಬೆಲೆ ಕೊಡೋದಿಲ್ಲ. ಹಾಗಾಗಿ ಮನೇಲೆ ಸುಮ್ಮನೆ ಕೂತ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡೋ ಬದಲು, ಟೈಮ್ ಸ್ಪೆಂಡ್ ಮಾಡೋ ಬದಲು ಹೊರಗೋಗಿ ಏನಾರು ಕಲೀರಿ. ಟೆಕ್ನಾಲಜಿ ಬಗ್ಗೆ ಇಷ್ಟ ಇರೋರು ಇವತ್ತಿನ ಹೊಸ ಯಾವ ಗ್ಯಾಡ್ಜೆಟ್ಸ್ ಬಂದಿದೆ, ಹೇಗೆ 5G, AI, ChatGPT, ಜೆಮಿನಿ, ಎಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗ್ತಾಯಿದೆ. ಟೆಕ್ನಾಲಜಿ ಬಗ್ಗೆನೂ ನೀವು ಇವತ್ತಿನ ಮಕ್ಳಿಗೆ ತಕ್ಕಂಗೆ ನಾವು ಅಪ್ಡೇಟ್ ಆಗ್ತಾ ಇರಬೇಕು. ಆವಾಗ ಮಕ್ಳಿಗೂ ನಾವು ನಮ್ಮ ಅಮ್ಮಂಗೂ ಎಲ್ಲ ಗೊತ್ತು. ಮನೇಲಿದ್ದ ಮಾತ್ರಕ್ಕೆ ತುಂಬ ಜನಕ್ಕೆ ಹೌಸ್ ವೈಫ್ ಅಂದರೆ ಇವ್ರಿಗೇನು ಗೊತ್ತಿಲ್ಲ ಅನ್ನೋ ಭಾವನೆ ತುಂಬ ಜನಕ್ಕಿರುತ್ತೆ. ಅದನ್ನು ನಾವೇ ಮಾಡ್ಕೊಂಡಿರೋದು. ಇವತ್ತಿನ ಕಾಲಕ್ಕೆ ನೀವು ಅಪ್ಡೇಟ್ ಆಗಿ ನಿಮಗೆ ಏನೇನು ಬೇಕು, ನಿಮ್ಮ ಜನ್ರೇಷನ್ ಅವ್ರ ಜೊತೆ ಬೆರೀರಿ. ಎಲ್ಲ ಆಕಾರ ವಿಷಯಗಳನ್ನ ದಿನ ಏನಾರು ಒಂದು ಹೊಸ ವಿಷಯಗಳನ್ನ ಕಲ್ತ್ಕೊಳ್ಳಿ, ಶ್ಲೋಕಗಳನ್ನ ಕಲ್ತ್ಕೊಳ್ಳಿ, ಮಂತ್ರಗಳನ್ನ ಕಲ್ತ್ಕೊಳ್ಳಿ, ಮೆಡಿಟೇಷನ್ ಮಾಡಿ. ಸೊ ನಿಮ್ಮ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಎರಡೂ ಚೆನ್ನಾಗಿರುತ್ತೆ. ಫಸ್ಟ್ ನಮಗೆ ನಾವು, ಆಮೇಲೆ ನಾವು ಚೆನ್ನಾಗಿದ್ದರೆ ನಮ್ಮ ಫ್ಯಾಮಿಲಿ. ಹಾಗಾಗಿ ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಕಂಪ್ಲೀಟ್ ಮಾಡೋಕ್ಕೋಸ್ಕರನಾದ್ರೂ ನೀವು ಹೆಲ್ತ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. 1 ಗಂಟೆ ನೀವು ಖಂಡಿತವಾಗ್ಲೂ ವ್ಯಾಯಾಮ ಮಾಡಲೇಬೇಕು. ಏನಾದರೂ ಆಗಿರ್ಬೋದು, ಡ್ಯಾನ್ಸ್, ಸ್ವಿಮ್ಮಿಂಗ್, ಸ್ಪೋರ್ಟ್ಸ್, ಒಟ್ಟು ಮನೆಯಲ್ಲೇ ಕೂತ್ಕೊಂಡು ಎಕ್ಸಸೈಸ್ ಮಾಡ್ತೀರಾ, ಒಟ್ಟು 1 ಅವರ್ ನಿಮಗೋಸ್ಕರ ನಿಮ್ಮ ಟೈಮ್ ಮಾಡಿಕೊಂಡು ಹೆಲ್ತ್ನ ಕಾಪಾಡ್ಕೊಳ್ಳಿ. ಮತ್ತೆ ಸಿಗೋಣ.